ಅಲ್ಲಮ್ಮ ಒರಿಜಿನಲ್ ಆಗಿ ಕರ್ಕೊಂಬರೋದ್ ಬಿಟ್ಟು ಇದೇನು ಫೋಟೋ ಗಿಟೋ ಎಲ್ಲ ತಗೊಂಡು ಅಂದರೆ ಬರೋಕ್ಕಾಗಿಲ್ಲ. ಅದಕ್ಕೆ ಯಾಕೆ ಅಷ್ಟು ದುಃಖದಲ್ಲಿ ಹೇಳ್ತೀಯಾ? ಅಲ್ಲ ದುಃಖ ಅಲ್ಲ ಸರ್, ನಾನು ಅಕಸ್ಮಾತ್ ಪರ್ಫಾರ್ಮೆನ್ಸ್ ಇತ್ತಲ್ಲ, ಅದಕ್ಕೆ ಮುಂಚೆ ಬೇರೆ ಸಾಂಗ್ ಎಲ್ಲ ಫೈನಲ್ ಆಗಿತ್ತು. ಎಂಡ್ ಮೂಮೆಂಟಲ್ಲಿ ಅವ್ರಿಗೆ ಆಫೀಸಲ್ಲಿ ಲೀವ್ ಸಿಕ್ಕಿಲ್ಲ ಅಂತ ಬಂದಿಲ್ಲ. ಅದಕ್ಕೆ ಸರಿ ಅವ್ರ ಫೋಟೋ ಆದರೂ ಇಟ್ಕೊಂಬೋಣ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಶ್ವೇತು ಸ್ಟೇಜ್ ಆ ಮೇಲೆ ಸಾಂಗ್ ಯಾವುದು ನೀವಿಬ್ರು ಮಾಡ್ಬೇಕಾಗಿದ್ದು? ರಗಡ ರಗಡ ಸಾಂಗ್ಗೆ ಮಾಡಬೇಕು. ಏನಕ್ಕ ರಗಡ ರಗಡ ಸಾಂಗ್ ಡ್ಯಾನ್ಸ್ ಮಾಡ್ಬೇಕಾ? ಎಸ್ ಎಸ್ ಆ ರಗಡ ರಗಡ ಸಾಂಗ್ ಕಾಮನಕೆರೆ ಅವ್ರು ನೋಡೋದ್ ಬೇಡವಾ? ರಗಡ ರಗಡ ಅಂತಾನೆ ಒಬ್ರು ಸ್ಪೆಷಲ್ ಸರ್ಪ್ರೈಸ್ ಗೆಸ್ಟ್ ಬಂದಿದ್ದಾರೆ. ಸರ್ಪ್ರೈಸ್ ಗೆಸ್ಟ್ ಯಾರು? ಮಡೋನಾ ಇನ್ಯಾರಿರುತ್ತೆ? ಅಲ್ಲ, ನಿರೀಕ್ಷೆ ಪುರಿ ಕರ್ಸ್ಬಿಡಿ. ನಿನ್ನ ಆಸೆ ತೀರಿಸ್ಕೊಳಕ್ ಮಡೋನಾ ಕರ್ಸಿದ್ಯಾ? ನಿರೀಕ್ಷೆನಾ? ಅಲ್ಲ ಹೆಂಗೆ ನಾನು ಬರ್ಲಿ ಅಂದ ತಕ್ಷಣ ಬಗ್ ನೋಡ್ತಾನ ನೋಡಿ ಅಕ್ಕ. ಲೆಟ್ಸ್ ವೆಲ್ಕಮ್ ಮಡೋನಾ. ಇದ್ಯಾರು ರುದ್ರ? ಚೈತನ್ಯ ಅಂತ. ಒಳಗೋಗಿ ಹೆಂಗ್ ನೋಡ್ದೆ ನೀನು? ಮಾಡಿಸಿದ್ದೆ ನಾನೇ ಅಲ್ವಾ ಸರ್? ಸಾಂಗ್ ಮಾಡಿಸಿರೋದೇ ಅಂತಾನೆ, ಒಳಗೆ ಹೆಂಗ್ ಹೋಗಿ ನೋಡ್ಲಿ? ನಾನು ಹಂಗೋಗಿ ನೋಡಿದ್ಯಾ ಅಂತ ಕೇಳಿದೆಪ್ಪ, ತಪ್ಪಾಗೋಯ್ತಪ್ಪ. ಏನಕ್ಕೆ ಬಂದಿಲ್ಲಪ್ಪ ನಿಮ್ಮ ಮನೆಯವ್ರು? ಏನಕ್ಕೆ ಬಂದಿಲ್ಲ ಹೇಳು? ಅದೇ ಹೇಳಿದಲ್ಲ ಸರ್, ಆಗ್ಲೇ ಹೇಳ್ದಲ್ಲ, ತಿರ್ಗಿ ಯಾಕೆ ಕೇಳಕ್ ಹೋಯ್ತೀನಿ? ಮತ್ತೆ ಯಾಕೆ ಹೇಳ್ತಿದ್ರು? ಅದು ಅಲ್ಲಿ ಕೇಳಿದ್ರು ನಾನು 1000 ಕೇಳ್ತೀನಿ ರುದ್ರ. ನಾನು ಯಾವ ದೊಡ್ಡ ಪುಳಂಗ್ ನನ್ನ ಮಾತು ಕೇಳ್ತೀನಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಂದ್ಬಿಟ್ಟು ಒಂದು ಮುತ್ತು ಕೊಟ್ಟು ಕಳ್ಸೋ ರುದ್ರ. ಹೌದು ಸರ್, ಸುಮ್ಮನೆ ಹೇಳಿದ್ರು ಕೊಡ್ತೀಯಲ್ಲ ರುದ್ರ. ನಿರೀಕ್ಷಾ ಕೊಟ್ಟಿದ್ದು ಸರ್ ಅದು. ಹೆಂಗೋಪ್ಪ ನಿನ್ ಮುತ್ತು ನೀನು ಯಾರಿಗಾರು ಕೊಟ್ಕೊಳಪ್ಪ, ನನಗೆ ಯಾಕೆ? ನೀನು ಕಾಮನ್ಕೆರೆ ಗ್ರಾಮದಲ್ಲಿ ನಮ್ಮ ರುದ್ರ ಅವ್ರಿಗೆ ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಅಂತ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವ್ರು ಏನ್ ಎಂಜಾಯ್ ಮಾಡ್ತಿದ್ರು ಅಂದ್ರೆ ನಿಮ್ ಡಾನ್ಸ್ ನೋಡ್ಕೊಂಡು ರುದ್ರ ಮಾಸ್ಟರ್. ಕ್ಯಾಮ್ರಾದವ್ರು ನಿಮ್ನೆ ಫೋಕಸ್ ಮಾಡಿ ತೋರಿಸ್ತಿದ್ರು. ಯಾಕೆ ಅಷ್ಟೊಂದು ಎಂಜಾಯ್ ಮಾಡ್ತಿದ್ರಿ? ಅಂದ್ರೆ ನನಗೆ ಮೊದ್ಲಿಂದನೂ ಡಿ.ಕೆ.ಡಿ ಅಂದ್ರೆ ತುಂಬಾ ಇಷ್ಟ. ಹಾ. ಅದ್ರಲ್ಲಿ ರುದ್ರ ಮಾಸ್ಟರ್ ತುಂಬಾ ಇಷ್ಟ. ಏನಕ್ಕೆ? ಅಂದ್ರೆ ಅವ್ರ ಸ್ಟೈಲ್, ಅವ್ರ ಡ್ಯಾನ್ಸ್ ತುಂಬಾ ಇಷ್ಟ ನನಗೆ. ನಾನೇ ಅಮ್ಮ ಅದೆಲ್ಲ ಹೇಳ್ಕೊಟ್ಟಿರೋದು. ರುದ್ರ ನಿನ್ ಕಣ್ಮುಂದೆನೇ ಇದ್ದಾನಮ್ಮ, ಏನಾದ್ರೂ ಹೇಳಂಗಿದ್ರೆ ಹೇಳ್ಬಿಡಿ. ರುದ್ರ ಮಾಸ್ಟರ್ ಅಂದ್ರೆ ಸಖತ್ ಇಷ್ಟ. ಡಿ.ಕೆ.ಡಿ ನೋಡ್ತಿದ್ದೆ ರುದ್ರ ಮಾಸ್ಟರ್ ಇದ್ದಾರೆ ಅಂತ. ಅವ್ರ ಕಣ್ಣು ಹೊಡಿಯೋದಂದ್ರೆ ಸಖತ್ ಇಷ್ಟ ನಂಗೆ. ಕಣ್ಣು ಹೊಡಿಯೋದು ಇಷ್ಟನಾ? ಇಲ್ಲ ರುದ್ರ ಕಣ್ಣು ಹೊಡಿ ಒಂದ್ಸಲ, ಪಾಪ ಅವ್ರಿಗೆ ಇಷ್ಟ ಅಂತೆ ಒಂದ್ಸಲ. ಅವ್ರ ಅಲ್ಲ ರುದ್ರ ಹೇಳ್ದೆ ಅಂದ್ಬಿಟ್ಟು ಕಣ್ಣು ಹೊಡಿತೀಯಲ್ಲ, ಹೇಳ್ತಿ ಇಲ್ಲ ಅಂದ್ಬಿಟ್ಟು. ನಿನ್ ಫ್ಯಾನ್ಸ್ಗಳಿಗೆ ಏನ್ ಹೇಳ್ತೀಯ? ನೀ ಇಷ್ಟೊಂದು ಜನ ನಿನ್ ಫ್ಯಾನ್ಸ್ ಬಂದಿದ್ದಾರೆ. ನಮಗೆ ಈ ಜರ್ನಿಲಿ ಡಿ.ಕೆ.ಡಿ ಅಂದ್ರೆ ಡಿ.ಕೆ.ಡಿಲಿ ನಾನು ಒಬ್ಬನೇ ಅಂತಲ್ಲ, ಎಲ್ಲ ಕೊರಿಯೋಗ್ರಾಫರ್ಸು ಚೆನ್ನಾಗಿ ಮಾಡ್ತಾರೆ. ಆ ಥರ ಅಂತ ಏನಿಲ್ಲ, ಎಲ್ಲ ಸೂಪರೇ. ಅದು ನಮ್ಮ ಡಿ.ಕೆ.ಡಿ ಜರ್ನಿ, ನಾನು ಡಿ.ಕೆ.ಡಿ ಮಾಡಬೇಕಾದ್ರೆ ಅದು ಇಲ್ಲಿವರೆಗೂ ತೊಗೊಂಬಂದು ಕೊಡುತ್ತೆ, ಅಥವಾ ನಾನು ಈ ಥರ ಇಲ್ಲಿ ಬರ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಅಷ್ಟೇ, ನನಗೆ ಯಾರ್ಯಾರು ಹೇಳ್ಕೊಟ್ಟಿದ್ದಾರೆ, ನನ್ಗೆ ಯಾರ್ಯಾರು ವಿದ್ಯೆ ಕಳಿಸಿದ್ದಾರೆ, ಎಲ್ಲರಿಗೂ ನಾನು ಇಲ್ಲಿಂದ ಕೈ ಎತ್ತು ಮುಗಿತೀನಿ. ಅವರಿಂದನೇ ಇವತ್ತು ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಆಗಿದ್ದು, ಇಷ್ಟು ಜನ ಪ್ರೀತಿ ಸಿಗೋಕ್ಕೆ ಸಾಧ್ಯ ಆಗಿದ್ದು. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ತುಂಬ ಜನ ಕೆಲಸ ಮಾಡ್ತಾರೆ ನಮ್ಮ ಹುಡುಗರು. ಈ ಕ್ರೆಡಿಟ್ ನನ್ನ ಜೊತೆ ಅವ್ರಿಗೂ ಸೇರಿದ್ರೆ ಅಷ್ಟೇ ಖುಷಿ ಸರ್. ಎಲ್ಲರೂ ನೆನ್ಸ್ಕೊಂಡೆ, ನೀನ್ ಹೆಂಡ್ತಿನೇ ಬಿಟ್ಬಿಟ್ಟಲ್ಲ. ಏನೋ ನಿನ್ನಿಷ್ಟಪ್ಪ, ನಾನು ಹೇಳಿದೆ. ಅದನ್ನೇ ಹೇಳಕ್ಕೆ ಬಂದೆ ಸರ್, ಪಟ್ಟ ಅಂತ ಹೇಳ್ಬಿಟ್ರಿ ನೀವು. ನನ್ನ ಲೈಫಲ್ಲಿ ಇನ್ನೊಂದು ಲಕ್ ಸ್ಟಾರ್ಟ್ ಆಗಿದೆ ಅಂದರೆ ನಿರೀಕ್ಷಾ ಬಂದಮೇಲೆ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಪಾಪು, ಐ ಮಿಸ್ ಯು ಸೋ ಮಚ್. ಐ ಲವ್ ಯು ಪಾಪು, ಲವ್ ಯು. ನಿರೀಕ್ಷಾ, ಇದು ನಾನು ಹೇಳ್ಕೊಟ್ಟಾದ್ಮೇಲೆ ಹೇಳ್ತಾ ಇರೋದು. ಮಾತೆಲ್ಲ ಮುಗಿಸ್ಬಿಟ್ಟು ಹಿಂಗೆ ಅಂದಿದ್ದೆ ಆಗ್ಲೇ ರುದ್ರ. ನೋಡ್ಕೋ ಟೆಲಿಕಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಕ್ರಮ ಮ್ಯೂಸಿಕ್ ಯಾವ ಆಡ್ಬೇಕು ರುದ್ರ? ರಗಡಾಗಿರೋ ಸಾಂಗ್ ಯಾಕೆ?
ಓಕೆ ರುದ್ರ ಮಾಸ್ಟರ್, ಒಂದು ದಿವಸದ ಹಳ್ಳಿ ಜೀವನ ತರಕಾರಿ ಮಾರಿದ್ದು ಹೇಗನ್ನಿಸ್ತು ನಿಮ್ಗೆ? ಹೊಸ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು ಮ್ಯಾಮ್. ತೋಟಕ್ಕೆ ಹೋಗಿ ಅಲ್ಲಿ ಬೆಳೆದಿರೋ ತರಕಾರಿನ ಕಿತ್ಕೊಂಡು ನಾವು ಅದನ್ನ ಕ್ರೇಟಲ್ಲಿ ಹಾಕಿ ತಗೊಂಬಂದು ಗಾಡಿ ಮೇಲೆ ಇಟ್ಕೊಂಡು ಊರಲ್ಲಿ ಮನೆಗೆ ಹೋಗಿ ಮಾರಬೇಕು. ಆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೂಪರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಖುಷಿ ಆಯ್ತು, ಸಖತ್ ಖುಷಿ ಆಯ್ತು ಮ್ಯಾಮ್. ವೆರಿ ನೈಸ್. ಓಕೆ, ಈಗ ನಮ್ಮ ಬೀಗ್ರನ್ನ ಕೇಳೋಣ. ಮೊದಲನೇದಾಗಿ ಮಾಳ್ವಿಕಾ ಮೇಡಮ್. ಈ ರುದ್ರ ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ಲ. ಎಂತ ಮಗು, ಆ ಬಾಳು ಒಬ್ಬ ಇವನೊಬ್ಬ, ಎಂತ ಮಕ್ಕಳಪ್ಪ ಈ ಸ್ಟೇಜಲ್ಲಿ. ಸೋ ಹ್ಯಾಪಿ ಅಂಡ್ ಸೋ ಪ್ರೌಡ್ ಆಫ್ ಬೋತ್ ಆಫ್ ಯು. ಥ್ಯಾಂಕ್ ಯು ಮ್ಯಾಮ್. ಸೊ ನಿನಗೆ ಒಳ್ಳೇದಾಗ್ಲಿ, ಒಳ್ಳೆ ಉಜ್ವಲವಾದ ಭವಿಷ್ಯ ಇದೆ ಮಗು. ನೀವಿಬ್ರು 100 ಕಾಲ ಸುಖವಾಗಿರಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಮಾಳ್ವಿಕಾ ಮೇಡಮ್. ಎಸ್, ಪ್ರೇಮ್ ಅವರೇ. ರುದ್ರ ಅಂದ್ರೆ ಡಾನ್ಸು, ಡಾನ್ಸ್ ಅಂದ್ರೆ ರುದ್ರ. ಥ್ಯಾಂಕ್ ಯು ಸರ್. ಆ ತರ ಆಗೋಗಿದೆ ಕತೆ. ಚಿನ್ನ, ನಮ್ಮ ಜೋಡಿ ನಂಬರ್ 1 ವೇದಿಕೆಯ ಸೂಪರ್ ಸ್ಟಾರ್ ನೀನು. ತುಂಬಾ ಒಳ್ಳೇದಾಗ್ಲಿ. ಅಂಡ್ ನಿರೀಕ್ಷಾನ ನಾವ್ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅವಳು ಎಲ್ಲೇ ಇದ್ರೂ ಸಹ ಅವಳು ನಮ್ಮ ಹೃದಯದಲ್ಲೇ ಇರ್ತಾಳೆ. ಲವ್ ಯು ನಿರೀಕ್ಷಾ. ನಾವು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇಲ್ಲ, ನೀನ್ ನಮ್ಮ ಹೃದಯದಲ್ಲಿದೀಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಛಾಯಾ ಮೇಡಮ್. ರುದ್ರ ಮಾಸ್ಟರ್ ಸಖತ್ತಾಗಿ ಕಾಣ್ತಿದ್ದೀರಾ ರುದ್ರ ಮಾಸ್ಟರ್. ಥ್ಯಾಂಕ್ ಯು ಮ್ಯಾಮ್. ರುದ್ರ ಮಾಸ್ಟರ್, ನಂಗೆ ತುಂಬಾ ಇಷ್ಟ ಆಗೋದಂದ್ರೆ ನಿಮ್ ಕೊರಿಯೋಗ್ರಫಿಯಲ್ಲಿ ಇಲ್ಲವರೆಗೂ ನೋಡದೇ ಇರೋ ಅಂತ ಒಂದು ಸ್ಟೆಪ್ ಇರುತ್ತೆ, ಒಂದು ಫ್ರೆಶ್ನೆಸ್ ಇರುತ್ತೆ. ಆ ಮಂಡಿಯಲ್ಲಿ ನಡ್ಕೊಂಡು ಬಂದು ಒಂದೊಂದು ಟೈಮಿಂಗು ಏನ್ ಪರ್ಫೆಕ್ಷನ್ ಇತ್ತು, ಒಂದೊಂದು ಗಿಫ್ಟ್ ಕೊಡೋದು. ಸಾರಿ No problem. ಅದನ್ನ ಕುರಿಯವರೇ ಹೇಳ್ಕೊಟ್ಟಿರೋದು. ಮೆನ್ಷನ್ ಮಾಡ್ಬೇಕಿತ್ತು. ಅವೆಲ್ಲ ಅದು ಆ ನೀರಲ್ಲಿ ಬೀಳೋದು, ಹಾ, ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ಮೇಡಮ್. ಅದು ಇವಾಗ ಬೇಕಾದ್ರೆ ಅವ್ರು ತೋರಿಸ್ಬಿಡ್ತಾರ ಒಂದ್ಸಲ. ಪ್ರಾಕ್ಟೀಸ್ ಮಾಡಿಸ್ತೀನಿ ಅಷ್ಟೇ. ಹೌದು ಹೌದು, ನೋಡಿ Practice ಅಭಿಮಾನಿಗಳು ಮಾಡಿಸ್ತೀನಿ ಕೇಳ್ತಾರೆ. ಅಷ್ಟೇ ಚೇತು. ಇಲ್ಲ ಇಲ್ಲ, ಒಂದ್ಸಲ ಅದು ನೀವು ಹೆಂಗೆ ಬಿದ್ರಿ ಅಂತ ತೋರಿಸ್ಬಿಡ್ಬೇಕು. ಚೇತು, ಗೊತ್ತಾಯ್ತು. ಆದ್ರೂ ಕುರಿಯಣ್ಣ ನೀವು ಮಾಡ್ಬೋದು. ನೀವು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಕೋತಿದ್ದೀರಾ. ಹಿಂಗ್ ಸ್ಪಿನ್ ಮಾಡಿ ಆರಾಮಾಗಿ ಕೂತ್ಕೊಳ್ಳಿ, ನಾವು ಅದನ್ನ ಸ್ಪೀಡ್ ಮಾಡ್ಕೋತೀವಿ. ಹೌದು, ಅಷ್ಟೇ. ಮ್ಯೂಸಿಕ್. ಇವತ್ತು ನಿರೀಕ್ಷಾ ಅವರು ಕಾರ್ಯಕ್ರಮದಲ್ಲಿ ಬಂದಿಲ್ಲ, ಪರ್ಫಾರ್ಮ್ ಮಾಡಲಿಲ್ಲ ಅಂತಂದ್ರು. ಅದರ ಫೀಲೇ ನೀವು ಕೊಟ್ಟಿಲ್ಲ. ಅವ್ರು ನಮ್ಮ ಜೊತೆಲೇ ಇದ್ದಾರೆ, ಇಲ್ಲೇ ಪರ್ಫಾರ್ಮ್ ಮಾಡ್ತಿದ್ದಾರೆ ಅನ್ನೋ ಫೀಲ್ನೇ ಕೊಟ್ರಿ ನೀವು. ಸಕ್ಕತ್ತಾಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ರುದ್ರ ಮಾಸ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ತಗೊಂಡೋಗ್ತೀನಿ. ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ನಾನು ಹೇಳ್ತಿದ್ದೆ.